ಸ್ಯಾಂಡಲ್ವುಡ್ ನಲ್ಲಿ ಹೊಸ ನಿರ್ದೇಶಕರ ಸಿನಿಮಾಗಳು ಸದಾ ಸೌಂಡ್ ಮಾಡ್ತಾನೆ ಇರುತ್ತೆ. ಅದೇ ರೀತಿ ಕಾಲೇಜ್ ಕಲಾವಿದ ಅನ್ನುವಂತಹ ಅದ್ಭುತ ಸಿನಿಮಾಗೆ ಸಂಜಯ್ ಮಳವಳ್ಳಿ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಜೂನ್ 6ಗೆ ರಿಲೀಸ್ ಆಗ್ತಾ ಇದೆ. ಸದ್ಯ ನಿರ್ದೇಶಕರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಮೊದಲ ಸಿನಿಮಾ, ಒಂದ್ ಕಡೆ ಟೆನ್ಷನ್, ಒಂದ್ ಕಡೆ ಗೊಂದಲ, ಒಂದ್ ಕಡೆ ಯಾವ ರೀತಿ ಜನ ತಗೊಳ್ತಾರೆ ಅನ್ನುವಂತಹ ಎಲ್ಲಾ ರೀತಿಯಂತಹ ಒಂದು ತಳಮಳ ಇರುತ್ತೆ. ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಕಾಲೇಜ್ ಕಲಾವಿದನಾಗಿ? ಆ್ಯಕ್ಚುಲಿ ಕಾಲೇಜ್ ಕಲಾವಿದ ಅಂತಂದರೆ ಒಂದು ವಿಭಿನ್ನವಾದಂಥ ಒಂದು ಲವ್ ಸ್ಟೋರಿ ಪ್ರಯತ್ನ ಪಟ್ಟಿದ್ದೀವಿ ಫಸ್ಟ್ ಟೈಮು. ಸೊ ಅಂದರೆ ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ಎಲ್ಲ ಲವ್ ಸ್ಟೋರಿಗಳ ಥರನೂ ಇದನ್ನು ಮಾಡಿರಬಹುದಾ ಅನ್ನೋದೊಂದು ಗೊಂದಲ, ನಿಮ್ಗೆ ಅನ್ನೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಸೊ ಖಂಡಿತ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರು ಭಾವನೆಗಳನ್ನ ಟಚ್ ಮಾಡೋದಿದೆಯಲ್ಲ, ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ ಸರ್. ಸೊ ಇದರಲ್ಲಿ ನಾನು ಅದನ್ನು ಸಕ್ಸಸ್ ಆಗಿ 100% ನಾನು ಟಚ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ನಿರ್ದೇಶಕನು ಕೂಡ ಒಂದು ಸಿನಿಮಾಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತಂದ್ರೆ ಒಂದೊಂದು ಥಾಟ್ ಪ್ರೋಸೆಸ್ ಇರುತ್ತೆ. ನಿಮ್ಮ ಈ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಕಾಲೇಜ್ ಕಲಾವಿದ ಅನ್ನುವಂತಹ ಒಂದು ಭಾವನೆಗಳ ಸುತ್ತ ಸುಳಿಯುವಂತಹ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ಈ ಒಂದು ಕಥೆಯನ್ನೇ ಮೊದಲ ಸಿನಿಮಾವಾಗಿ ಪರಿಗಣಿಸಬೇಡೋದ ಕಾರಣ ಏನು ಅಂತ? ಸರ್, ಇದು ಬಂದು ನಂದು ನಾನ್ ಲೀನಿಯರ್ ಸ್ಟೋರಿ. ಇದು ಲೀನಿಯರ್ ಅಲ್ಲ, ಡೈರೆಕ್ಟಾಗಿ ಹೇಳುವಂಥ ಸ್ಟೋರಿ ಅಲ್ಲ ಇದು. ನಾನು ಫಸ್ಟು ಕತೆ ಏನಾಗಿತ್ತು, ಹಿಂದೆ ಏನಾಗಿದೆ, ಸೊ ಅದನ್ನು ಫಸ್ಟು ಈಗ ಪ್ರೆಸೆಂಟಿಗೆ ಬಂದು ಹಿಂದೆ ಏನಾಗಿದೆ ಅನ್ನೋದನ್ನ ತೋರ್ಸಕೊಡ್ತೀನಿ. ಸೊ ಇದು ನಾನ್ ಲೀನಿಯರ್. ಸೊ ಸರ್, ಇದನ್ನು ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ, ನಾನು ಒಂದು ಬಜೆಟು, ಆಮೇಲೆ ನಾನು ಫಸ್ಟು ಡೆಬ್ಯೂ ಡೈರೆಕ್ಟರ್ ಆಗಿರೋದ್ರಿಂದ ಮಾಸ್ ಅನ್ನೋದನ್ನು ನಾನು ಕೈಗೆತ್ಕೊಂಡ್ರೆ ಅದು ಜನಗಳಿಗೆ ಎಲ್ಲಿ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಅದೊಂದು ಗೊಂದಲ. ಆಮೇಲೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಜನಗಳು, ಒಂದು ಮಾಸಾಗೆ ಏನಪ್ಪ ಬಂದ ಮಾಡದ ಅನ್ನೋ ಥರ ಏನಾದರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದೊಂದು ಒಂದು ಮನಸ್ಸಲ್ಲಿ ಏನೋ ಒಂದು ಕಡೆ ಕೊರಿತಾ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಕಾಲೇಜ್ ಕಲಾವಿದ ಒಂದು ಪ್ರೀತಿ ಹಂದರವನ್ನು ಇಟ್ಕೊಂಡು ಎಣದಿರುವಂಥ ಕಾನ್ಸೆಪ್ಟ್. ಸೊ ಹಂಗಾಗಿ ಕಾಲೇಜ್ ಕಲಾವಿದ ಬಂತು ಸರ್. ಪ್ರತಿಯೊಂದು ಸಿನಿಮಾಗೂ ನಿರ್ದೇಶನ ಮಾಡಬೇಕು ಅಂತಂದ್ರೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆದ್ರೂ ಕೂಡ ಹಿನ್ನೆಲೆಯಲ್ಲಿ ಬ್ಯಾಕ್ ಗ್ರೌಂಡ್ ವರ್ಕ್ ಅನ್ನ ಮಾಡಬೇಕಾಗುತ್ತೆ. ಸೊ ನೀವು ಡೆಬ್ಯೂ ಡೈರೆಕ್ಟರ್ ಆಗಿರೋದ್ರಿಂದ ಎಷ್ಟು ವರ್ಕ್ ಮಾಡಿದ್ರಿ ಅಂತ ಪ್ರಿಪರೇಷನ್ಸ್ ಬಗ್ಗೆ ಹೇಳೋದಾದ್ರೆ? ಸರ್, ಪ್ರಿಫರೆನ್ಸ್ ಅಂತಂದರೆ ನಾನು ಆ್ಯಕ್ಚುಲಿ ತುಂಬ ವರ್ಷಗಳಿಂದನೂ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಆ್ಯಕ್ಚುಲಿ ರೈಟರ್ ಆಗಿರೋದ್ರಿಂದ ನನಗೆ ಇದೇನು ಹೊಸ್ದಾಗಲಿಲ್ಲ ನನಗೆ ಆ್ಯಕ್ಚುಲಿ. ಬಟ್ ನಿರ್ದೇಶನ ಅನ್ನೋದು ಪಟ್ಟ ಇದೆಯಲ್ಲ, ಅದು ಖಂಡಿತವಾಗ್ಲೂ ನನಗೆ ತುಂಬ ಹೊಸದು ಸರ್, ತುಂಬ ಹೊಸದು. ಅದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗ ನಾನು ಪರಿಪೂರ್ಣ ಆಗ್ತೀನಿ, ಯಾವಾಗ ನಾನು ಒಬ್ಬ ನಿರ್ದೇಶಕನಾಗಿ ಮಾಡ್ತೀನಿ ಅನ್ನೋದು ಯಾವಾಗ ಅನಿಸ್ತು ನನಗೆ, ಆವಾಗ ಬಂದೆ ನಾನು. ಸೊ ಅದಕ್ಕಿಂತ ಮುಂಚೆ ನಾನೇನು ಮಾಡ್ತಾ ಇದ್ದೆ ಅಂತಂದರೆ, ನಾನು ಎಷ್ಟು ತಯಾರಿ ಮಾಡ್ಕೋಬೇಕಾಗಿತ್ತೋ ಅಷ್ಟು ತಯಾರಿನೂ ಕೂಡ ನಾನು ಮಾಡ್ಕೋತಾ ಇದ್ದೆ. ಸೊ ತದನಂತರ ನಾನೊಬ್ಬ ನಿರ್ದೇಶಕನಾಗಿ ಮಾಡಬಲ್ಲೆ ಅಂತ ನನಗೆ ಯಾವಾಗ ಕೆಪಾಸಿಟಿ ಅನ್ನಿಸ್ತು, ಸೊ ಆ ಕೆಪಾಸಿಟಿ ಮೂಲಕ ಜಸ್ಟ್ ಹೀಗೆ ನಮ್ಮ ಪ್ರೊಡ್ಯೂಸರ್ ಏನಿದ್ರು, ಸೊ ಜಸ್ಟ್ ಸರ್ ಅವ್ರೂ ಕೂಡ ನಾನೇನು ಸರ್ ನನ್ನೊಂದು ಕಥೆ ಇದೆ, ನಮ್ಮ ಪ್ರೊಡ್ಯೂಸ್ ಮಾಡಿಬಿಡಿ ಅಂತಲೂ ಕೂಡ ಹೋಗಿ ಕೇಳ್ಕೊಳ್ಳಿಲ್ಲ. ಸೊ ಇಲ್ಲ, ಸುಮ್ಮನೆ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರು. ಇದ್ರ ಪ್ರೀವಿಯಸ್ಸು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ಎಡ್ವರ್ಡ್ ಜೀವನ ಅನ್ನೋದನ್ನ. ಸೊ ಅದ್ರ ಮುಖಾಂತರ ಇವ್ರಿಗೆ ಹೀಗೆ ಪರಿಚಯ ಆದ್ರು ಸರ್. ಹೀಗೆ ಪರಿಚಯ ಆಗಿ ಸುಮ್ಮನೆ ಹೇಳಿದಂಥ ಒಂದು ಕಾನ್ಸೆಪ್ಟ್, ಇಲ್ಲ ತುಂಬ ಚೆನ್ನಾಗಿದೆ ಇದನ್ನು ಮಾಡೋಣ ಅಂತ ಹೇಳಿದ ಮೇಲೆ ನಾನು ಇದನ್ನ ನೀವು ನಂಬಲ್ಲ ಸರ್, ಒಂದು 4 days ಸರ್, ಊಟ ತಿಂಡಿ ಅದು ಕರೆಕ್ಟಾಗಿ ಮಾಡಿದನೆಲ್ಲ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ನಮ್ಮ ಮಿಸ್ಸಸ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ, ನನ್ನ ಮಿಸ್ಸಸ್. ಒಂದು ಕಾಫಿ ಸಿಕ್ಕಾಪಟ್ಟೆ ಕಾಫಿ ಕುಡಿದೀನಿ ನಾನು. ಆ್ಯಕ್ಚುಲಿ ಕಾಫಿ ಪ್ರಿಯ ಅಲ್ಲ, ಟೀ ಪ್ರಿಯನೂ ಅಲ್ಲ. ಸಿಕ್ಕಾಪಟ್ಟೆ ಕಾಫಿ ಕುಡ್ಕೊಂಡು ಒಂದು 4 ದಿನದಲ್ಲಿ ಇಡೀ ಸಿನಿಮಾ ಸ್ಟೋರಿ, ಕತೆ, ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆ ಪ್ರತಿಯೊಂದನ್ನು ನಾನು 4 ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಕಾಫಿ ಕುಡ್ಕೊಂಡೆ ಸಿನಿಮಾ ಪ್ರಿಪೇರ್ ಮಾಡ್ಬಿಟ್ರಾ ಅಂತ? ಸರ್ ಖಂಡಿತ ಹೌದು ಸರ್. ಅಂದರೆ ಆ ಪ್ರೊಸೆಸಿಂಗ್ ಏನು ಇಡ್ತೀವಿ ನಾವು ರೈಟರ್ಗಳಿಗೆಲ್ಲ ಬಹುಶಃ ಹೀಗೆ ಅನ್ಸುತ್ತೆ ಸರ್. ಏನೋ ಒಂದು ಪೆನ್ ಇಡ್ತೀವಿ, ಅದು ಪೆನ್ನು ಎಂಡಿಂಗ್ ಮುಟ್ಟೋವರೆಗೂ ನಾವು ಅದನ್ನು ನಿಲ್ಸೋದಕ್ಕೆ ಪ್ರಯತ್ನ ಪಡಲ್ಲ ಸರ್. ಅದು ಯಾವಾಗ ಎಂಡ್ ಅನ್ನೋದೊಂದು ಫುಲ್ ಸ್ಟಾಪ್ ಇಡ್ತೀವಿ, ಸೊ ಆವಾಗ ಅದಕ್ಕೆ ಅದೇ ಫುಲ್ ಸ್ಟಾಪ್ ಸರ್. ಆಮೇಲೆ ಇನ್ನೊಂದು ಏನಂತಂದರೆ, ಯಾವುದೇ ರೈಟರ್ಗಳನ್ನ ಕೇಳಿ, ಕೆಲವು ರೈಟರ್ ಇರ್ಬೋದು, ಬಟ್ ಅದ್ರಲ್ಲಿ ನಾನು ಒಬ್ಬ ಇರ್ಬೋದು, ಏನು ಬರೆದಿರ್ತೀವಿ ಅದನ್ನು ಮತ್ತೆ ರಿಪೀಟ್ ಕೇಳಿ, ಅವರಿಗೆ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಅದನ್ನು. ಯಾಕಂತಂದರೆ ಅವ್ರಿಗೆ ಏನು ಬರೆದಿರ್ತೀವಿ ಅನ್ನೋದ್ರ ಮೇಲೆ ಗಮನ ಇರುತ್ತೋ ಹೊರತು ಮತ್ತೆ ಅದನ್ನು ಹೇಗೆ ರೀಕಾಲ್ ಮಾಡೋದು ಅನ್ನೋದು ಖಂಡಿತವಾಗ್ಲೂ ನೆನಪಿರಲ್ಲ. ಕೆಲವೊಂದೊಂದು ಆಗಿದೆ ಸರ್, ನನಗೂ ಕೂಡ ಅದು ಅನುಭವ ಆಗಿದೆ. ಡೈರೆಕ್ಷನ್ ಫೀಲ್ಡ್ ಬರೋದಕ್ಕೆ ಯಾರು ಇನ್ಸ್ಪಿರೇಷನ್ ನಿಮಗೆ? ಸರ್, ಡೈರೆಕ್ಷನ್ ಅನ್ನೋದು ನನ್ನ ಕನಸು ಸರ್. ಕನಸು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನದೊಂದು ಗುರಿ ಅನ್ನೋದೇನಿದೆ ಸರ್. ಒಂದು ನಾನು ಓದೋದ್ರಲ್ಲಿ ಮುಂದುವರಿಬೇಕಾಗಿತ್ತು, ಅದು ಇನ್ನೊಂದರಲ್ಲಿ ಏನೋ ಒಂದು ಮುಂದುವರಿಬೇಕಾಗಿತ್ತು. ಸೊ ಸಕ್ಸಸ್ ಅನ್ನೋದು ಯಾರಿಗಾದ್ರೂ ಒಂದು ಕಡೆ ಸಿಗುತ್ತೆ. ಆ ಸಕ್ಸಸ್ನ ನಾನು ಇದರಲ್ಲಿ ಆಯ್ಕೆ ಮಾಡ್ಕೊಂಡೆ ಸರ್. ಆಮೇಲೆ ನನಗೆ ಮಂಡ್ಯ ರಮೇಶ್ ಸರ್ ನಮ್ಮ ಕಾಲೇಜ್ ಇವೆಂಟಿಗೆ ಬಂದಿದ್ರು. ಸೊ ಅಲ್ಲಿ ಹೇಳಿದಂಥ ಒಂದು ಮಾತು, ಇಲ್ಲ ನೀವು ಲಿರಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ, ಮೀನ್ಸ್ ಕವನಗಳು ನಮ್ಮ ಸ್ಕೂಲ್ ಕಾಲೇಜ್ ಡೇಸಲ್ಲಿ ಏನಿದೆ, ಕಾಲೇಜು ಲೆಕ್ಚರರ್ಸ್ ಮೇಲೆ ಎಲ್ಲ ಒಂದು ಕವನಗಳನ್ನ ಬರೀತಾ ಹೋಗ್ತಿದ್ದೆ. ಅವರೆಲ್ಲ ತುಂಬ ನಗೋರು, ಮತ್ತು ತುಂಬ ಖುಷಿ ಪಡೋರು, ಆಲ್ ದಿ ಬೆಸ್ಟ್ ಹೇಳೋರು. ಸೊ ಹಿಂಗಾಗ್ತಾ ಇರಬೇಕಾದ್ರೆ ರಮೇಶ್ ಭಟ್ ಸರ್ ಒಂದ್ಸರಿ ಸಿಕ್ಕಿ, ಇಲ್ಲ ಏನೋ ಇದೆ ನಿನಗೆ, ಇದು ಕಾಲೇಜು ಓದ್ಕೋ, ಬಟ್ ಇದ್ರ ಸ್ವಲ್ಪ ಗಮನ ಹರಿಸಪ್ಪ ಅಂತ ಹೇಳಿದಾಗ, ನನಗೆ ಫಸ್ಟು ಸಿನಿಮಾ ಸಂತೋಷ್ ಸರ್ ಜಾನಕಿ ರಾಮ್ ಅಂತ
ಆ ಮಳವಳ್ಳಿ ಕಾಲೇಜಿನಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಪರಿಚಯ ಆದೆ. ಅವರೊಂದಷ್ಟು ಗೈಡ್ಲೈನ್ಸ್ ಮಾಡಿದ್ರು. ಆಮೇಲೆ ನಮ್ಮ ಯೋಗಿ ಸರ್ ಅವರೆಲ್ಲ ಒಂದು ಸ್ವಲ್ಪ ಹೇಳಿದ್ಮೇಲೆ ಇಲ್ಲ ನನಗೂ ಖಂಡಿತವಾಗ್ಲೂ ಇದರಲ್ಲಿ ಏನೋ ಒಂದು ನಿಲುವು ಇದೆ ಅನ್ನೋದೊಂದು ಅನಿಸಿ ಈ ಸಿನಿಮಾನ ಈ ಒಂದು ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಂಡೆ ಸರ್. ಫೈನಲಿ ಜೂನ್ 6 ರಿಲೀಸ್ ಆಗ್ತಾ ಇದೆ, ಯಾವ ರೀತಿ ಅನ್ನಿಸ್ತಿದೆ ಒಳಗಡೆ ಎಲ್ಲ? ಸರ್ ಭಯ ಅನ್ನೋದು ಇದ್ದೇ ಇರುತ್ತಲ್ಲ ಸರ್. ಪ್ರೇಕ್ಷಕರು ಹೇಗೆ ತಗೋತಾರೆ, ಪ್ರೇಕ್ಷಕರು ಅನ್ನೋದು ಹೇಳೋದ್ಕಿಂತ ನಮ್ಮ ಬ್ರದರ್ಸ್ ಮತ್ತೆ ನಮ್ಮ ಸಿಸ್ಟರ್ಸ್, ನಮ್ಮ ಮನೆಯವರು ಸರ್ ಅವರು. ಯಾಕಂದ್ರೆ ನಾವು ಹಳ್ಳಿಯಿಂದ ಮತ್ತೆ ಒಂದು ಚಿಕ್ಕ ಪುಟ್ಟ ಗ್ರಾಮದಿಂದ ಬೆಳ್ಕೊಂಡು ಬಂದಿರೋರು. ನಮ್ಗೆ ಗೊತ್ತು ಸರ್ ನೋವು ಹೇಗೆ ಅಂತಂದ್ರೆ, ನಾವು ಒಂದು ಹಸು ಸಗಣಿನೂ ಕೂಡ ಎತ್ತಿದೀವಿ. ಮತ್ತೆ ಬೆಳಿಗ್ಗೆ ಆಗಿದ ತಕ್ಷಣ ಇಷ್ಟೇ ಸರ್ ನಮ್ದು ಏನಂದ್ರೆ, ಅಜ್ಜಿ ಮತ್ತೆ ನಾನು ಮತ್ತೆ ನನ್ನ ತಮ್ಮ ಬೆಳಿಗ್ಗೆ ಎದ್ದಿದ ತಕ್ಷಣ ಹಸುದು ಏನಿದೆ ಪ್ರತಿಯೊಂದು ನಾವು ಕೆಲಸ ಮಾಡಬೇಕು. ನನ್ನ ತಮ್ಮ ಒಂದು ಕೆಲಸ, ನಾನೊಂದು ಕೆಲಸ, ಈ ತರ ವಹಿಸ್ಬಿಡ್ತಾ ಇದ್ರು ಅಜ್ಜಿ. ಪ್ರತಿಯೊಂದನ್ನು ಮಾಡಿ ಸರ್ ಅದನ್ನ ಒತ್ಕೊಂಡೋಗಿ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಸರ್ ಅದನ್ನ ಅಲ್ಲಿ ಹಾಕಿ ಮತ್ತೆ ನಾನು ಬಂದು ಸ್ನಾನ ಮಾಡ್ತಿದ್ವೋ ಇಲ್ಲೋ ನಂಗೆ ಗೊತ್ತಿಲ್ಲ ಸರ್. ಅದು ಇಮಿಡಿಯೇಟ್ ಆಗಿ ನಾವು ವಾಶ್ ಮಾಡಿ ಫ್ರೆಶ್ ಆಗ್ಬಿಟ್ಟು ಇಮಿಡಿಯೇಟ್ ಕಾಲೇಜ್ ಸ್ಕೂಲ್ ಡ್ರೆಸ್ ಹಾಕೊಂಡು, ಅವಾಗ ಇಲ್ಲಾಂದ್ರೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿಂದನೂ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಸರ್. ಹಾಗಾಗಿ ಗೊತ್ತು ಸರ್ ಕಷ್ಟ ಏನಿದೆ, ಅಂದ್ರೆ ಭಯ ಅಂತೂ ಇದ್ದೇ ಇದೆ ಸರ್, ಹೇಗೆ ತಗೋತಾರೆ ಅವರು ಅನ್ನೋದು. ಕನ್ನಡ ಆಡಿಯನ್ಸ್ಗೆ ಏನ್ ಕೇಳ್ಕೊಳ್ತೀರಾ ಅಂತ? ಕನ್ನಡ ಆಡಿಯನ್ಸ್ಗೆ ಇನ್ನೇನು ಸರ್, ಅದೇ ಡೈಲಾಗು ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ಹೊಸ ತಂಡನ ಹಾರೈಸಿ ಮತ್ತೆ ಹರಸಿ. ಹೇಗೆ ಮಾಡಿದ್ದೀವಿ ತಪ್ಪು ಸರಿ, ದಯವಿಟ್ಟು ತಪ್ಪಿರೋದನ್ನ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ, ನನ್ನ ಪರ್ಸನಲ್ ಪ್ರೊಫೈಲಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿ. ಯಾಕೆ ನನ್ನ ತಪ್ಪುಗಳನ್ನ ನೀವು ಹೇಳದೇ ಇದ್ರೆ ನನಗೆ ಖಂಡಿತ ನೆಕ್ಸ್ಟ್ ಮೂವಿನಲ್ಲಿ ಗೊತ್ತಾಗಲ್ಲ. ದಯವಿಟ್ಟು ನೀವೆಲ್ಲ ಹೇಳಬೇಕು ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಾಸ್ ಟಿವಿ ಜೊತೆ ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಕ್ಕೆ. ಮತ್ತಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಯಲ್ಲಿ ಬರಲಿ, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಾಗಿತ್ತು ನಟ ಪ್ರಥಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.